ಇನ್ನು ಮಂಡ್ಯದಲ್ಲಿ ಗಣೇಶ ಮೂರ್ತಿ ಮೇಲೆ ಕಲ್ಲೆಸೆತ ಪ್ರಕರಣ ರಾಜ್ಯಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಸದ್ಯ ಪರಿಸ್ಥಿತಿಯನ್ನು ಪೊಲೀಸರು ಕಂಟ್ರೋಲ್ಗೆ ತಂದಿದ್ದಾರೆ. ಆದರೆ ಇವತ್ತು ಗಣೇಶ ಮೂರ್ತಿಗಳ ಸಾಮೂಹಿಕ ವಿಸರ್ಜನೆ ಇರೋದ್ರಿಂದ ಮತ್ತೆ ಡವಡವ ಶುರುವಾಗಿದೆ. ಬಿಗುವಿನ ವಾತಾವರಣ ಮುಂದುವರೆದಿದೆ. ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಮೇಲ್ನೋಟಕ್ಕೆ ಪರಿಸ್ಥಿತಿ ಹತೋಟಿಯಲ್ಲಿದ್ರೂ ಒಳಗೊಳಗೆ ದ್ವೇಷದ ಜ್ವಾಲೆ ಬುಸುಗುಡ್ತಿದೆ. ಗಣೇಶ ಮೂರ್ತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಮತ್ತು ನಂತರದ ಲಾಠಿ ಚಾರ್ಜ್ ಖಂಡಿಸಿ ನಿನ್ನೆ ಕರೆ ನೀಡಿದ್ದ ಮದ್ದೂರು ಪಟ್ಟಣ ಬಂದ್ ಯಶಸ್ವಿಯಾಗಿದೆ. ಆದ್ರೆ ಇವತ್ತು ಮತ್ತೊಂದು ಸುತ್ತಿನ ಜಟಾಪಟಿಗೆ ವೇದಿಕೆ ಅಣಿಯಾಗಿದೆ. ಮಂಡ್ಯದಲ್ಲಿಂದು ಗಣೇಶ ಮೂರ್ತಿಗಳ ಸಾಮೂಹಿಕ ವಿಸರ್ಜನೆ. ಮದ್ದೂರಿಗೆ ಇಂದು ಬಿಜೆಪಿ ನಿಯೋಗ ಭೇಟಿ. ಮದ್ದೂರು ಗಲಭೆಯ ಕಿಚ್ಚು ಇನ್ನೂ ತಣ್ಣಗಾಗಿಲ್ಲ. ಇದರ ನಡುವೆ ಮಂಡ್ಯದಲ್ಲಿಂದು ಗಣೇಶ ಮೂರ್ತಿಗಳ ಸಾಮೂಹಿಕ ವಿಸರ್ಜನೆ ನಡೆಯುತ್ತಿದೆ. ವಿಜಯೇಂದ್ರ ನೇತೃತ್ವದ ಬಿಜೆಪಿ ನಿಯೋಗ ಬೆಳಿಗ್ಗೆ 10:30ಕ್ಕೆ ಮದ್ದೂರಿಗೆ ಭೇಟಿ ನೀಡಲಿದೆ. ಗಣೇಶ ವಿಸರ್ಜನೆಯಲ್ಲೂ ಭಾಗಿಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಮತ್ತೊಂದು ಸುತ್ತಿನ ಹೈಡ್ರಾಮಾ ನಡೆಯುವ ಸಾಧ್ಯತೆ ಇದೆ. ಇನ್ನು ನಿವೃತ್ತ IPS ಅಧಿಕಾರಿ ಭಾಸ್ಕರ್ ರಾವ್ ನೇತೃತ್ವದಲ್ಲಿ ಬಿಜೆಪಿ ಸತ್ಯಶೋಧನಾ ಸಮಿತಿ ರಚಿಸಿದೆ. ಈ ಸಮಿತಿ ಕೂಡ ಇಂದು ಮದ್ದೂರಿಗೆ ಭೇಟಿ ನೀಡಲಿದೆ. ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಇತರ ನಮ್ಮ ಪಕ್ಷದ ಮುಖಂಡರು ಬೆಳಗ್ಗೆ 10:10ವರೆಗೆ ನಾವು ಮದ್ದೂರಿಗೆ ಭೇಟಿಯನ್ನು ಕೊಡ್ತೇವೆ. ಸಭೆನೂ ಕೂಡ ಇದೆ, ಮೆರವಣಿಗೆಯಲ್ಲೂ ಕೂಡ ನಾವು ಭಾಗವಹಿಸ್ತೇವೆ. ನಮ್ಮ ಸತ್ಯ ಸಂಶೋಧನಾ ಒಂದು ತಂಡವನ್ನು ನಾವು ಈಗಾಗಲೇ ಘೋಷಣೆ ಮಾಡಿದ್ದೇವೆ. ಹಿರಿಯ ಪೊಲೀಸ್ ಅಧಿಕಾರಿಗಳಾದ ನಿವೃತ್ತ ನಮ್ಮ ಭಾಸ್ಕರ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಈಗಾಗಲೇ ರಚನೆ ಮಾಡಿದ್ದೆ. ಅವರು ಕೂಡ ಭೇಟಿಯನ್ನು ನೀಡ್ತಾ ಇದ್ದಾರೆ. ಯಾಕೆಂದರೆ ಸಂಪೂರ್ಣವಾಗಿ ಪೊಲೀಸ್ ವೈಫಲ್ಯ, ಇಲಾಖೆ ವೈಫಲ್ಯ ಅಲ್ಲಿ ಎದ್ದು ಕಾಣ್ತಾ ಇದೆ ಮದ್ದೂರಿನಲ್ಲಿ. ಇವೆಲ್ಲವೂ ಕೂಡ ಸಮಗ್ರವಾಗಿ ಅಲ್ಲಿ ಸತ್ಯಾಸತ್ಯತೆಯನ್ನು ಅರ್ಥ ಮಾಡ್ಕೊಂಡು ವರದಿ ಕೊಡಬೇಕು ಅಂತೇಳಿ ಈಗಾಗಲೇ ಒಂದು ತಂಡವನ್ನು ಕೂಡ ರಚನೆ ಮಾಡಿದ್ದೇವೆ. ರಾಜ್ಯದಲ್ಲಿ ತುಘಲಕ್ ದರ್ಬಾರ್ ನಡೆಯುತ್ತಿದೆ ಎಂದ ವಿಜಯೇಂದ್ರ. ಮದ್ದೂರು ಗಲಭೆ ಕುರಿತು ಸರ್ಕಾರದ ವಿರುದ್ಧ ವಾಗ್ದಾಳಿ ಮುಂದುವರಿಸಿರೋ ವಿಜಯೇಂದ್ರ, ಘಟನೆಯಲ್ಲಿ ಪೊಲೀಸ್ ವೈಫಲ್ಯ ಎದ್ದು ಕಾಣ್ತಿದೆ. ಮಸೀದಿಯೊಳಗೆ ಅಷ್ಟೊಂದು ಜನರು ಹೋಗೋಕೆ ಕಾರಣವೇನು? ಸಾವಿರಾರು ಕಾರ್ಯಕರ್ತರು ಹೋಗ್ತಾರೆಂಬ ಮಾಹಿತಿ ಇರ್ಲಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಹೊತ್ತು ಈ ರೀತಿ ಘಟನೆಗಳು ನಡೀತಾ ಇದೆ. ಯಾಕೆ ಮೊನ್ನೆ ಅಲ್ಲಿ SP ನೆಟ್ಟಿಗೆ ಇದ್ದಿದ್ರೆ ಅಲ್ಲಿ ಮದ್ದೂರಿನಲ್ಲಿ ಮೊನ್ನೆ ದಿನ ಗಣಪತಿ ವಿಸರ್ಜನೆ ಸಂಜೆ ಆ ಮೆರವಣಿಗೆ ಬರ್ತದೆ ಅಂತ ಗೊತ್ತಿದ್ರು ಸಹ ಮಸೀದಿ ಒಳಗೆ ಹೊತ್ತು ನೂರಾರು ಸಂಖ್ಯೆಯಲ್ಲಿ ಹೊತ್ತು ಕಲ್ಲು ಗುಡ್ಡೆ ಹಾಕೊಂಡು ಕುಡಿದಕ್ಕೆ ಯಾಕೆ ಅವಕಾಶ ಕೊಟ್ಟರಾಗಾರೆ ಪೊಲೀಸ್ ಇಲಾಖೆಯವರು? ಒಂದು ಕಡೆ ಇಂಟೆಲಿಜೆನ್ಸ್ ಫೇಲ್ಯೂರ್, ಮತ್ತೊಂದು ಕಡೆ ಅಲ್ಲಿರ್ತಕ್ಕಂಥ ಒಬ್ಬ ನಾಲಾಯಕ್ SP ಮಂಡ್ಯದಲ್ಲಿ ಇದ್ದಾರೆ. ಸಿದ್ದರಾಮಯ್ಯಗೆ ಹಿಂದೂಗಳನ್ನ ಕಂಡ್ರೆ ಆಗೋದಿಲ್ಲ. ರಾಜ್ಯದಲ್ಲಿ ತುಘಲಕ್ ದರ್ಬಾರ್ ನಡೆಯುತ್ತಿದೆ. ಸಿಎಂ ಮತ್ತು ಗೃಹ ಸಚಿವರು ತಮ್ಮ ಧೋರಣೆ ಸರಿಪಡಿಸಿಕೊಳ್ಳದಿದ್ರೆ ಕಾನೂನು ಸುವ್ಯವಸ್ಥೆ ಹದಗೆಡುತ್ತದೆ ಅಂತ ಎಚ್ಚರಿಸಿದ್ದಾರೆ. ಈ ಸರ್ಕಾರದ ಬಗ್ಗೆ ಕಿಂಚಿತ್ತೂ ಕೂಡ ಇವತ್ತು ವಿಶ್ವಾಸ ಉಳಿದುಕೊಂಡಿಲ್ಲ ಹಿಂದೂ ಕಾರ್ಯಕರ್ತರಿಗೆ, ಹಿಂದೂ ಸಂಘಟನೆಗಳಿಗೆ. ಮತ್ತೆ ಈ ಸಚಿವರುಗಳ ಹೇಳಿಕೆ, ಕಾಂಗ್ರೆಸ್ ಮುಖಂಡರ ಹೇಳಿಕೆ ಇದೆಲ್ಲ ಗಮನಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ನಿಜಾಮರ ಆಡಳಿತದಲ್ಲಿ ಇದ್ದೇವ ಆ ದಿನಗಳು ಇವತ್ತು ನೆನಪಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿಂದೂಗಳು ಕಂಡ್ರೆ ಆಗೋದಿಲ್ಲ. ನನಗೆ ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಒಬ್ಬ ಪೊಲೀಸ್ PSI ಯಾರೋ ಒಬ್ಬ ಗಣಪತಿ ಮೆರವಣಿಗೆನಲ್ಲಿ ಕೇಸರಿ ಶಾಲೆ ಹಾಕೊಂಡು ಡ್ಯಾನ್ಸ್ ಮಾಡಿದ್ರು ಅಂತೇಳಿ ಅವನನ್ನು ಕೂಡ ಸಸ್ಪೆಂಡ್ ಮಾಡ್ತಾರೆ ಅಂತೇಳಿ ಸುದ್ದಿ ಬರ್ತಾ ಇದೆ. ಏನ್ ಪಾಕಿಸ್ತಾನದಲ್ಲಿ ಇದೀವ ನಾವು? ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಎಚ್ಚರಿಕೆ ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮ ಈ ಧೋರಣೆ ಏನಿದೆಯಲ್ಲ ಇದನ್ನು ಸರಿಪಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಖಂಡಿತ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಡ್ತದೆ. ಅದಕ್ಕೆ ರಾಜ್ಯ ಸರ್ಕಾರವೇ ಸಂಪೂರ್ಣ ಹೊಣೆಯನ್ನು ಹೊರಬೇಕಾಗ್ತದೆ. ಮೆರವಣಿಗೆ ವೇಳೆ ಘೋಷಣೆ ಕೂಗಿದ್ರೆ ಅತ್ತ ತಿರುಗಿ ನೋಡಬೇಡಿ. ಶಾಂತಿ ಸಭೆಯಲ್ಲಿ ಮುಸ್ಲಿಮರಿಗೆ ಚಲುವರಾಯಸ್ವಾಮಿ ಸಲಹೆ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ನಿನ್ನೆ ಮದ್ದೂರಿನಲ್ಲಿ ಶಾಂತಿ ಸಭೆ ನಡೆಸಿದ್ರು. ಗಣೇಶ ಮೆರವಣಿಗೆಯಲ್ಲಿ ಬಿಜೆಪಿ ನಾಯಕರು ಭಾಗವಹಿಸುತ್ತಿದ್ದಾರೆ. ಮೆರವಣಿಗೆ ವೇಳೆ ಘೋಷಣೆ ಕೂಗಿದ್ರೆ ಅತ್ತ ತಿರುಗಿಯೂ ನೋಡಬೇಡಿ. ಹಿಂದೂಗಳ ಜೊತೆ ಮುಸ್ಲಿಮರ ವ್ಯಾಪಾರ ವಹಿವಾಟು ಹೆಚ್ಚಾಗಿದೆ. ಹೀಗಾಗಿ ಸೈಲೆಂಟ್ ಆಗಿ ಇದ್ಬಿಡಿ ಅಂತ ಸಲಹೆ ನೀಡಿದ್ರು. ವಿಶ್ವಾಸ, ಮಾತೃಕ, ವ್ಯವಹಾರ ಎಲ್ಲವೂ ಯಾವುದೇ ಧಾರ್ಮಿಕ ಗಣಪತಿ ಇರ್ಬೋದು, ಯಾವುದೇ ಮಾನವ ಇರ್ಬೋದು, ಯಾವುದೇ ದೇವರ ಕಾರ್ಯ ಆ ಟೈಮ್ನಲ್ಲಿ
ಮದ್ದೂರಿನಾದ್ಯಂತ 1,500ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ. ಸಾಮೂಹಿಕ ಗಣೇಶ ವಿಸರ್ಜನೆ ಹಿನ್ನೆಲೆ ಮದ್ದೂರಿನಲ್ಲಿಂದು ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. 1,500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಿದ್ದು ನಿನ್ನೆ ಸಂಜೆ ಪೇಟೆ ಬೀದಿ, ರಾಮ್ ರಹೀಂ ನಗರ ಸೇರಿದಂತೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ನೇತೃತ್ವದಲ್ಲಿ ಪೊಲೀಸ್ ಪಥಸಂಚಲನ ನಡೆಸಲಾಗಿದೆ. 22 ಆರೋಪಿಗಳ ಬಂಧನ, 500 ಜನರ ಮೇಲೆ ಎಫ್ಐಆರ್. ಭಾನುವಾರ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಈಗಾಗಲೇ 22 ಆರೋಪಿಗಳನ್ನ ಬಂಧಿಸಿರೋ ಪೊಲೀಸರು ಮೊನ್ನೆ ಪ್ರತಿಭಟನೆ ಮಾಡಿದ್ದವರ ಮೇಲೂ ಕೇಸ್ ದಾಖಲಿಸಿದ್ದಾರೆ. ಕಲ್ಲು ತೂರಾಟ, ಮಸೀದಿಗೆ ನುಗ್ಗಲು ಯತ್ನ, ಬಾವುಟ ಬಂಟಿಂಗ್ಸ್ ಕಿತ್ತೆಸೆದ ಪ್ರಕರಣದಲ್ಲಿ ಗಿರೀಶ್, ಸೌಮ್ಯ, ರಮ್ಯಾ, ಪಲ್ಲವಿ ಸೇರಿದಂತೆ 500 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ಗಣೇಶ ವಿಸರ್ಜನೆ ಮೆರವಣಿಗೆ ಮೇಲೆ ಕಲ್ಲು ತೂರಾಟದ ಕಿಂಗ್ ಪೇನ್ ಚನ್ನಪಟ್ಟಣದ ಇರ್ಫಾನ್ ಅನ್ನೋದು ಗೊತ್ತಾಗಿದೆ. ಹಲವು ವರ್ಷಗಳಿಂದ ಮದ್ದೂರಿನಲ್ಲೇ ಇರೋ ಇರ್ಫಾನ್ ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಸಹಿಸದೆ ಈ ಕೃತ್ಯವನ್ನ ಎಸಗಿದ್ದಾನೆ. ಇರ್ಫಾನ್ ನನ್ನ ಜಾಫರ್ ಅನ್ನೋನು ಪ್ರಚೋದಿಸಿರುವುದು ಗೊತ್ತಾಗಿದೆ. ಮುಖ್ಯವಾಗಿ ಮೊದಲನೇ ದಿನ ರಾತ್ರಿ ಏನು ಇನ್ಸಿಡೆಂಟ್ ಆಯಿತು, ಕಲ್ಲು ತೂರಾಟ ಆಯಿತು, ಆ ಒಂದು ಸಂದರ್ಭದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಈಗಾಗಲೇ ಒಂದು 26 ಜನದ ನಾವು ಲಿಸ್ಟ್ ಮಾಡಿದ್ವಿ. ಅದರಲ್ಲಿ 22 ಜನದ್ದು ಅರೆಸ್ಟ್ ಆಗಿದೆ. ಇನ್ನು ಸುಮಾರು 4 ಜನದ್ದು ಅರೆಸ್ಟ್ ಆಗೋದು ಬಾಕಿ ಇದೆ. ಆಮೇಲೆ ಈಗಾಗಲೇ ನಾವು ಅವ್ರನ್ನೆಲ್ಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಅರೆಸ್ಟ್ ಆದವರಿಗೆಲ್ಲ ಅವರನ್ನ ನಾವು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಮಾಡೋ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಮತ್ತೊಂದೆಡೆ ಪೊಲೀಸರಿಂದ ಲಾಠಿ ಏಟು ತಿಂದು ಸದ್ದು ಮಾಡಿದ್ದ ಜ್ಯೋತಿಯ ಹಳೆ ವಿಡಿಯೋಗಳು ವೈರಲ್ ಆಗ್ತಿವೆ. ಬಿಯರ್ ಬಾಟಲ್ ಹಿಡಿದು ಪೋಸ್ ಕೊಟ್ಟಿದ್ದ ವಿಡಿಯೋ ಇಟ್ಕೊಂಡು ನೋಡ್ರಪ್ಪ ಧರ್ಮೋದ್ಧಾರಕ್ಕೆ ಅಂತ ವೈರಲ್ ಮಾಡ್ತಿದ್ದಾರೆ. ಅದೇನೇ ಇರ್ಲಿ, ಮದ್ದೂರಿನಲ್ಲಿ ಪರಿಸ್ಥಿತಿ ನಿಗಿ ಅಂತಿದೆ. ಇವತ್ತು ಏನೆಲ್ಲ ಹೈಡ್ರಾಮಾ ನಡೆಯುತ್ತೋ ಗೊತ್ತಿಲ್ಲ. ಪ್ರಶಾಂತ್ ಹುಲಿಕೇರಿ ಜೊತೆ ದಿಲೀಪ್ ಚೌಡಳ್ಳಿ, TV9 ಮಂಡ್ಯ.